ತುಂಬ ಚೆನ್ನಾಗಿದೆಯಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದೀನಿ ನಾನು. ನಮ್ಮ ತನುಮ ಹೆಂಗೋ ನನಗೆ ಗೊತ್ತಿಲ್ಲ. ಏನಂದರೆ RR ನಗರಲ್ಲಿ 90s ಅಲ್ಲಿ ಏನೇನು ತಿನ್ನೋ ಐಟಮ್ಸು ಮತ್ತು 90ಸಲ್ಲಿ ಏನೇನು ಐಟಮ್ಸ್ ಸಿಗ್ತಾಯಿತ್ತು, ಫೋನು, ವೆಹಿಕಲ್ಸು, ಕಾಯಿನ್ಸು ಮತ್ತು ನಾವು ತಿಂತಾಯಿದ್ವಲ್ಲ ಚಾಕ್ಲೇಟ್ಸು, ಅದರದ್ದೆಲ್ಲ ಒಂದು ಎಕ್ಸಿಬಿಷನ್ ಹಾಕಿದ್ದಾರೆ. ಅದು ಒಂದು 1 ಮಂತ್ ಬ್ಯಾಕು ಹಾಕಿದ್ರು ಒಂದು ಕಡೆ, ತುಂಬ ದೂರ ಇತ್ತು ಅದು, KR ಪುರಂ ಕಡೆ. ಬಟ್ ನನಗೆ ಇವತ್ತು ಮಾರ್ನಿಂಗ್ ಗೊತ್ತಾಯಿತು RR ನಗರಲ್ಲಿ ಹಾಕಿದ್ದಾರೆ ಅಂತ. ಸೊ ಇನ್ನು ನಾಳೆ ಸ್ಯಾಟರ್ಡೆ ಸಂಡೇ ಫುಲ್ ರಶ್ ಇರ್ತಾರೆ. ಆ್ಯಕ್ಚುಲಿ ಯಾವಾಗಲೂ ಅಂದ್ಕೊಳ್ತಿದ್ದೆ ನಮ್ಮ ತನುಮಾಗೆ ನಾನು, ನಮ್ಮ ಟೈಮಲ್ಲಿ ಏನೇನು ನಾವು ತಿಂತಾಯಿದ್ವಿ, ಏನೇನಿತ್ತು ಅಂತ ತೋರಿಸ್ಬೇಕು ಅಂತ ತುಂಬ ಅಂದ್ಕೊಳ್ತಾ ಇದ್ದೆ. ಬಟ್ ಅದು ಏನೂ ಗೊತ್ತಾಗ್ತಾ ಇರಲಿಲ್ಲ, ಅಂದರೆ ಎಲ್ಲಿದೆ ಏನು ಅಂತ ಗೊತ್ತಾಗ್ತಿರಲಿಲ್ಲ. 90s ಚಾಕ್ಲೇಟ್ಸು, ಸ್ವೀಟ್ಸ್ ಎಲ್ಲನೂ ಅವಳಿಗೊಂದಿನ ನಾನು ತೊಗೊಂಬಂದು ಗಿಫ್ಟ್ ಮಾಡಬೇಕು, ತೋರಿಸ್ಬೇಕು ಅಂತ. ಅದೂ ಸಿಗ್ತಾ ಇರಲಿಲ್ಲ. ಬಟ್ ಇವಾಗ ಎಲ್ಲ ಅಲ್ಲಿ ಸಿಗ್ತಾ ಇದೆ. ಅವಳು ಇನ್ನೂ ನೋಡಿಲ್ಲ ಅಲ್ಲ ಅದೆಲ್ಲ. ಬಟ್ ನನಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿದೆ. ಅವಳು ಹ್ಯಾಪಿ ಆಗಿದ್ದಾಳೆ, ಯಾಕಂದರೆ ಟ್ಯೂಷನ್ ರಜಾ ಹಾಕ್ಬಿಟ್ಟು ಹೋಗ್ತಿದ್ದಾಳೆ. ಅವಳು ಹ್ಯಾಪಿಯಾಗಿ ಇರ್ತಾಳೆ. ಬಟ್ ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತಾಯಿದೆ. ಅಲ್ಲಿ ಬನ್ನಿ, ಅಲ್ಲಿ ತೋರಿಸ್ತೀನಿ ಏನೇನು ಸಿಕ್ಕತ್ತಲ್ಲಿ, 90s ಕಿಡ್ಸ್ ಏನೇನು ಯೂಸ್ ಮಾಡ್ತಾಯಿದ್ರು ಅಂತ. ನೀವು ನೋಡಿ, ನಿಮಗೂ ಖುಷಿ ಆಗುತ್ತೆ. ಆದಷ್ಟು ವಿಸಿಟ್ ಮಾಡಿ ನೋಡಿ ಒಂದ್ಸತಿ. ಥ್ಯಾಂಕ್ ಯು. ಸೊ ಇಲ್ಲಿಗೆ ಬಂದ್ವಿ ನಾವು. ಬಂದ ತಕ್ಷಣವೇ ಏನೋ ಒಂಥರ ಖುಷಿ ಖುಷಿ ಫೀಲ್ ಆಗ್ತಾಯಿದೆ. ಒಳ್ಳೆ ವೆಲ್ಕಮ್ ಸಿಕ್ತಲ್ಲ ಬರ್ತಾ. ಇವಳು ನನ್ನ ಫ್ರೆಂಡು, ಇವ್ರನ್ನೂ ಎತ್ತಾಕೊಂಡು ಬಂದ್ವಿ. ನಮ್ಮದು ಒಂದು ವ್ಲಾಗಿಂಗ್ ಚಾನಲ್ ಇದೆ, ಆದಿ ವ್ಲಾಗರ್ಸ್ ಅಂತ. ಅಯ್ಯೋ, ಮಕ್ಕಳನ್ನ ಬಿಟ್ಬಿಟ್ಟಿದ್ವಲ್ಲೇ. ಬನ್ರಿ ಈ ಕಡೆ. ಸೊ ಇವ್ರಿಗೆ ಎಷ್ಟು ಎಕ್ಸೈಟ್ಮೆಂಟು ನನಗೆ ಗೊತ್ತಿಲ್ಲ, ನಮ್ಮಿಬ್ರಿಗಂತೂ ತುಂಬ ಇದೆ. ಸೊ ತೋರಿಸ್ತೀವಿ ಏನೇನು ಸಿಕ್ಕತ್ತೆ, ಏನೇನಿದೆ ಅಂತ. ತಕ್ಷಣವೇ ಈ ಥರ ಜೋಕರ್ಸ್ ಎಲ್ಲ ನಿಂತಿದ್ರು, ಅವರಿಂದನೇ ವೆಲ್ಕಮ್ ಮಾಡಿಸಿದ್ರು. ನಮ್ಮ ತನುಮಗಂತೂ ಫುಲ್ ಖುಷಿ. ಯಾಕಂದರೆ ಅಲ್ಲಿ ಏನೇನಿತ್ತು, ಟೈಗರ್ ಇತ್ತು, ರ್ಯಾಬಿಟ್ ಇತ್ತು, ಮಂಕಿ ವೇಷ ಹಾಕ್ಕೊಂಡಿದ್ರು. ಮತ್ತು ನಮ್ಮ ಕೆಂಪೇಗೌಡರು ನಿಂತಿದ್ದಾರಲ್ಲಿ. ಒಂದು ನಮ್ಮ ತನ್ವಿಗೆ ಫುಲ್ ಕನ್ಫ್ಯೂಷನ್, ಏನಿದೆಲ್ಲ ಅಂತ. ಅಲ್ಲಿ ಹಳೇದು ಎಲ್ಲ ಇದೆಲ್ಲ ಇಟ್ಟಿದ್ರು, ಏನದು ಫೋನ್ ಎಲ್ಲನೂ. ಇದಂತೂ ನನಗೆ ಫುಲ್ ಫೇವ್ರೆಟ್ಟು. ಕಿಸ್ಮಿ ಇಷ್ಟ, ಮತ್ತು ಆ ಬೂಮರು, ಆಮೇಲೆ ಟಿಡ್ ಬಿಡ್ಸ್ ಕಾಣಿಸ್ತಿದೆಯಲ್ಲ ಅದು, ಆಮೇಲೆ ಪಾಪರ್ಸು, ಪಾನ್ ಪಸಂದ್ ಅಂತ ಚಾಕ್ಲೇಟು, ಇದೆಲ್ಲ ನೋಡ್ಬಿಟ್ಟು ಅಂತೂ ಫುಲ್ ಖುಷಿ ಆಗೋಯ್ತು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ಅದನ್ನೆಲ್ಲ ಈಸ್ಕೊಂಡು ಹಾಯ್ಕೊಂಡು ತಿಂತಾಯಿದ್ವಿ. ತುಂಬ ಇಷ್ಟ ಆಯ್ತು. ಮತ್ತು ನಮ್ಮ ಫೇವ್ರೆಟ್ ಹೀರೋ ಪೆನ್ ಸಿಕ್ತು ನನಗೆ, ಅದು ತುಂಬ ಇಷ್ಟ ಆಯಿತು. ಇದು ಹೀರೋ ಪೆನ್ ತೊಗೊಂಡು ನಾವು ಹಿಂಗೆ ಖಾಲಿಯಾಗಿ ಹೋಗ್ಬಿಟ್ರೆ ಫ್ರೆಂಡ್ಸ್ ಹತ್ರ ಇಸ್ಕೊಳ್ತಾ ಇದ್ವಿ. ಇದು ಈ ಪ್ಯಾಕಲ್ಲಿ ಬಂದು ಎಲ್ಲನೂ ಹಾಕಿಟ್ಟಿದ್ದಾರಲ್ಲ, ಏನೇನಿದೆಯೋ ಅಂತೆಲ್ಲ ಒಂದೊಂದು. ಸೊ ಹೋಗಿ ತುಂಬ ಖುಷಿ ಆಯಿತು. ನಿನಗೂ ಖುಷಿ ಆಯಿತಾ? ಎಷ್ಟು ಖುಷಿ ಆಯಿತು? ತುಂಬ ಖುಷಿ ಆಯಿತು. ಎಲ್ಲ ಇದೆಲ್ಲ ನಮ್ಮ ತನ್ವಿ ಫಸ್ಟ್ ಟೈಮ್ ನೋಡಿದ್ದು. ಆ ಟೈಗರ್ನ ನೋಡಿಬಿಟ್ಟು ಅಂತೂ ಫುಲ್ ಖುಷಿ ಆದವಳು. ಆ ಬ್ಲ್ಯಾಕ್ ಚಾಕ್ಲೇಟ್ ಇದೆಯಲ್ಲ, ನನಗೆ ತುಂಬ ಇಷ್ಟ ಆಯಿತು. ನನಗೆ ಟೈಗರು ತುಂಬ ಇಷ್ಟ ಆಯಿತು. ಅದು ತುಂಬ ಚೆನ್ನಾಗಿದೆ ಟೈಗರು. ಕರೆದ್ಬಿಟ್ಟು ಹೋಗಿ ಹಾಕಿ ಮಾಡಿಕೊಂಡು ನಾನು ಎದುರ್ಕೊಳ್ತಾಳೆ ಅಂತ ಅಂದ್ಕೊಂಡೆ. ಬಟ್ ಈ ನಡುವೆ ಸಖತ್ತು ಧೈರ್ಯ ಕಲ್ತ್ಬಿಟ್ಟವಳು ನಮ್ಮ ತನ್ವಿ. ಚೆನ್ನಾಗಿ ಅನ್ನಿಸ್ತು. ಅಲ್ಲಿ ಫೀಲ್ ಚೆನ್ನಾಗಿತ್ತು. ಮತ್ತು ಏರೋಬ್ಯಾಟಿಕ್ಸ್ ಐಟಮ್ ಏನದು ಆ್ಯಕ್ಟ್ಸ್ ಎಲ್ಲ ಮಾಡಿದ್ರು. ಮತ್ತು ಜೋಕರ್ ಆ್ಯಕ್ಟ್ ಇತ್ತು, ಅದು ತುಂಬ ಚೆನ್ನಾಗಿತ್ತು. ಮತ್ತು ಹೀರೋಸ್ ಎಲ್ಲನೂ ಅದೇ ಅವ್ರದ್ದು ಡೂಪ್ ಬರ್ತಾರಲ್ಲ, ಅವರೆಲ್ಲನೂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಮತ್ತು ಇದು ಟೈಗರ್ ಜೊತೆ ಅಂತೂ ನಮ್ಮ ತನ್ವಿ ಬರೋವರೆಗೂ ಕುಣಿದಿದ್ದಾಳೆ. ಆಮೇಲೆ ಜೋಕರ್ಸ್ ಎಲ್ಲ ಕಡೆನೂ ಮಕ್ಳಿಗೆ ಇಷ್ಟ ಆಗೋ ಥರ, ಎಲ್ಲೋದ್ರೂ ಅವ್ರಿಗೆ ಬೋರ್ ಅನ್ಸೋದೇ ಇಲ್ಲ. ಅಷ್ಟು ಖುಷಿ ಆಗೋ ಥರ ಅಲ್ಲಲ್ಲಿ ಎಂಟರ್ಟೈನ್ ಮಾಡ್ತಾಯಿದ್ರು. ಮತ್ತು ನಾವು ಅಂತೂ ಫುಲ್ಲು, ನಾನು ನನ್ನ ಫ್ರೆಂಡ್ ಹೋಗಿದ್ವಿ. ನಾವಿಬ್ಬರು 90s ಕಿಡ್ ಆಗಿರೋದ್ರಿಂದ ನಮಗೆ ಫುಲ್ ಎಕ್ಸೈಟ್ಮೆಂಟ್ ಅದು ತೊಗೋಬೇಕು, ಇದು ತೊಗೋಬೇಕು ಅಂತ. ಅದರಲ್ಲಿ ಇವ್ರು ಬೇರೆ ನಮಗೂ ಬೇಕು ಅಂತ ಇವ್ರು ಬೇರೆ ಸಪ್ರೇಟ್ ಹಾಕಿಟ್ಕೊಳ್ತಾ ಇದ್ದಾರೆ. ನಾನು ತೊಗೊಂಡಿದ್ದು ಇಷ್ಟು ಐಟಮ್ಸ್ ತೊಗೊಂಡೆ. ಯಾಕಂದರೆ ಇದು ನಾನು ತಿಂತೀನ ಇಲ್ಲೋ ಗೊತ್ತಿಲ್ಲ, ಎತ್ತಿಡ್ತೀನ. ತುಂಬ ಖುಷಿ. ಯಾಕಂದರೆ ಇದೆಲ್ಲ ನಾನು ಸಣ್ಣ ಹುಡುಗಿಲಿ ಇದೆಲ್ಲ ಇಸ್ಕೊಂಡು ತಿಂದಿದ್ದೀನಿ. ಇದೆಲ್ಲ ನನ್ನ ಫೇವ್ರೇಟ್ ಐಟಮ್ಸು. ಅದರಲ್ಲಿರೋ ಅಷ್ಟರಲ್ಲಿ ಇದಿಷ್ಟು ನಂದೊಂಥರ ಮೋಸ್ಟ್ ಫೇವ್ರೇಟ್ ಐಟಮ್ಸು. ನಾನು ಸಣ್ಣ ಹುಡುಗಿಲಿ ತಿಂತಾಯಿದ್ದಿದ್ದು. ಅದು ಸಿಕ್ಕಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು.
ಅದೆಲ್ಲ ತೊಗೊಂಡು ಮತ್ತು ಹಳೆ ಫೋನ್ಸ್ ಎಲ್ಲ ಇಟ್ಟಿದ್ದಾರೆ. ನಮ್ಮ ತನುಮ ಆ್ಯಕ್ಚುಲಿ ಇವಾಗ ಕೀಪ್ಯಾಡ್ ನೋಡಿದಾಳೆ, ಬಟ್ ಆ ನೋಕಿಯಾದು ಅದೆಲ್ಲ ತೋರಿಸ್ದಾಗ ತುಂಬ ಖುಷಿ ಪಟ್ಲವಳು. ಕಾಯಿನ್ಸ್ ನೋಡಿದ್ಲು. ಆಮೇಲೆ ಇನ್ನೇನು ನೋಡಿದೆ, ದಪ್ಪು ನೋಡ್ಸಿದ್ದಲ್ಲ, ದೊಡ್ಡ ನೋಟು. ಆಮೇಲೆ ಅದು ಕಾಯಿನ್ ಬೂತ್ ಇವಾಗಲೂ ಇದೆ, ಅದೇ ಯೆಲ್ಲೋ ಕಲರ್ದು ₹1 ಕಾಯಿನ್ದು. ಬಟ್ ಇವಾಗ ಯಾರೂ ಯೂಸ್ ಮಾಡಲ್ಲ, ಅದನ್ನು ಯೂಸ್ ಮಾಡಿ ನೋಡಿದ್ವಿ. ಅಂದರೆ ಅದು ಯೂಸಲ್ಲಿಲ್ಲ, ಬಟ್ ಡಮ್ಮಿ ಇಟ್ಟಿದ್ದಾರಲ್ಲ ಅದನ್ನು ನೋಡಿ ಖುಷಿಪಟ್ವಿ. ಇವಳಿಗೂ ತುಂಬ ಖುಷಿ ಆಯ್ತು ಇವತ್ತು ಅಲ್ಲ. ಅಮ್ಮ ರೆಡ್ ಕಲರ್ ನೀನು ಕೇಳ್ತಾ ಇದ್ದಲ್ಲ, ವಿಡಿಯೋ ಗೇಮ್ ನಾನು ಆಟ ಆಡೇ ಇಲ್ಲ. ಅದು ಕುಂಟೆ ಬೆಲ್ಲ ಆಡಿಲ್ವಾ ನೀನು? ಇದೆಲ್ಲನೂ ಆ್ಯಕ್ಚುಲಿ ಕಲರ್ದು ಬಟನ್ಸ್ ಇದೆಯಲ್ಲ, ನಾನು ಫಸ್ಟ್ ಫೋನ್ ಅದು ಆ ಥರದ್ದು ಈ ಬಟನ್ ಇದೆಯಲ್ಲ, ಅದು ಫಸ್ಟ್ ಫೋನು. ಇದು ನನ್ನ ತನ್ವಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಕಾಯಿನ್ ಹೆಂಗಿದು ಫೋನು ಅಂತ ಕೇಳಿದ್ದು. ಕಾಯಿನ್ ಹಾಕಿ ಡಯಲ್ ಮಾಡಿ ಆಮೇಲೆ ಫೋನ್ ಪಿಕ್ ಮಾಡಿಲ್ಲ, ಕಟ್ಟಾಯಿತು ಅಂದರೆ ಆ ಬಾಕ್ಸಿಂದ ಕಾಯಿನ್ ವಾಪಸ್ ಬರುತ್ತೆ ಅಂತ ನನ್ನ ಫ್ರೆಂಡಿಗೆ ಹೇಳ್ತಿದ್ದೆ ನಾನು. ಯಾಕಂದರೆ ನಾವಿಬ್ಬರು ಸೇರ್ಕೊಂಡು ಇನ್ನೊಂದು ಫ್ರೆಂಡಿಗೆ ಮನೆಗೆ ಕರ್ಸ್ಕೋಬೇಕು ಅಂದರೆ ₹1 ಕಾಯಿನ್ ತೊಗೊಂಡೋಗಿ ಇಬ್ಬರೂ ಹರಸಾಹಸ ಮಾಡ್ಕೊಂಡೋಗಿ ಫೋನ್ ಮಾಡ್ತಾಯಿದ್ವಿ. ಅದನ್ನು ಅವಳಿಗೆ ಹೇಳ್ತಾ ಇದ್ದೆ ನಾನು. ಈ ಲ್ಯಾಂಡ್ಲೈನ್ ಎಲ್ಲನೂ ನಮ್ಮ ತನುಮ ನೋಡಿದಾಳೆ, ಬಟ್ ಅದನ್ನು ಯಾವತ್ತೂ ಕೈಯಲ್ಲಿ ಎತ್ಕೊಂಡು ಫೀಲ್ ಮಾಡಿಲ್ಲ. ಅದನ್ನು ನೋಡೋದು ಫುಲ್ ಖುಷಿ. ಅವ್ರಿಗೇನೋ ಒಂಥರ ಎಲ್ಲೋ ಬೇರೆ ಇದಕ್ಕೆ ಬಂದಂಗೆ. ಅದು ಇಟ್ಟಿರೋದೇ ಸಣ್ಣ ಜಾಗದಲ್ಲಿ, ಬಟ್ ಅವ್ರಿಗೆ ಖುಷಿ ಆಯ್ತಲ್ಲ, ಅವ್ರಿಗೆ ತೋರಿಸ್ಬೇಕು ಆ 90s ಕಿಡ್ಸ್ ಏನೇನಿದೆ ಅಂತ ತೋರಿಸ್ಬೇಕು ಅಂತ ತುಂಬ ಖುಷಿಪಟ್ಟಿದ್ದೆ ನಾನು. ತೋರಿಸ್ಕೊಂಡು ಬಂದಮೇಲಂತೂ ನನಗೆ ಒಂಥರ ಆಹಾ ಅವಳು ನೋಡಿದ್ಲಲ್ಲ ಎಲ್ಲ ಅಂತ. ಆಮೇಲೆ ಈ ಪಾನ್ ತೊಗೊಳ್ಳೋಣ ಅಂದ್ಬಿಟ್ಟು, ಆ್ಯಕ್ಚುಲಿ ನಾವು ನಮ್ಮದು ಚಾಕ್ಲೇಟ್ ಬಿಸ್ನೆಸ್ ಇರೋದ್ರಿಂದ ನಾವು ಪಾನ್ ಫ್ಲೇವರ್ ಚಾಕ್ಲೇಟ್ಸ್ನ ಮಾಡ್ತೀವಿ. ಅದನ್ನು ಟ್ರೈ ಮಾಡ್ತಾಯಿದ್ವಿ. ಆಮೇಲೆ ಮನೆಗೆ ಏನೇನು ಬೇಕು ಅನ್ನೋದು ಸ್ವಲ್ಪ ನನ್ನ ಫ್ರೆಂಡ್ ಪರ್ಚೇಸ್ ಮಾಡಿಕೊಂಡು, ಸೊ ಅಲ್ಲಿಂದ ಸ್ವಲ್ಪ ಅಲ್ಲಿ ಗಿರ್ಮಿಟ್ಟು ಟೇಸ್ಟ್ ಮಾಡಬೇಕು ಅಂತಿತ್ತು. ಅಲ್ಲಿಂದನೇ ಬಂದಿದ್ದರು. ಮೀನ್ಸ್ ಅದು ಇದು ಶೋ ನಾನು ಹಾಕಿಲ್ಲ ಇದು. ಆಮೇಲೆ ಗೋಕಾಕ್ ಪೇಡ ಅಂತ ಇದಂತೂ ತುಂಬ ಚೆನ್ನಾಗಿತ್ತು ಈ ಪೇಡ. ಅಲ್ಲಿ ಟ್ರಯಲ್ ಕೊಟ್ಟರು, ತಿಂದ್ಬಿಟ್ಟು ಆಮೇಲೆ ನನ್ನ ಫ್ರೆಂಡು ನಾವು ಸ್ವಲ್ಪ ತೊಗೊಂಡು ಬಂದ್ವಿ. ತುಂಬ ಚೆನ್ನಾಗಿದೆ ಈ ಪೇಡ. ಈ ನಡೀತಾ ಇರೋದು ಬಂದು ಎಕ್ಸಿಬಿಷನ್ನು RR ನಗರಲ್ಲಿ. ಮಂಡೇವರೆಗೂ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಒಂದು ಸತಿ ಹೋಗ್ಬಿಟ್ಟು ಬನ್ನಿ. ಆ 90s ಕಿಡ್ಸ್ ಒಂದು ಸತಿ ಮೆಮೊರೀಸ್ ಬ್ರಿಂಗ್ ಬ್ಯಾಕ್ ಅಂತ ಅಂದ್ಕೊಂಡು ಒಂದು ಸತಿ ನೋಡ್ಕೊಂಡು ಬನ್ನಿ. ಅದರಲ್ಲೇ ಸ್ಟೇಜ್ ಮೇಲೆ ಕರೆದಿದ ತಕ್ಷಣ ಈ ಇಬ್ಬರು ಮಕ್ಕಳು ಎಲ್ಲರೂ ಸೇರ್ಕೊಂಡು, ನಾನು ಹೋಗಲ್ಲ ಅಂದ್ಕೊಂಡಿದ್ದೆ, ಬಟ್ ಹೋಗ್ಬಿಟ್ಟು ಸರಿ ಡ್ಯಾನ್ಸ್ ಮಾಡಿದ್ರು. ಏನೇ ಆದರೂ 5-10 ನಿಮಿಷ ಡ್ಯಾನ್ಸ್ ಮಾಡಿದ್ದಾರೆ ಚೆನ್ನಾಗೆ. ನಾನು ಅವ್ರಿಗೆ ಸ್ಟೇಜ್ ಫೇರ್ ಆ್ಯಕ್ಚುಲಿ ಇದೆ, ಸ್ಕೂಲಲ್ಲೆಲ್ಲ ಮಾಡ್ತಾರೆ. ನಂಗೆ ಗೊತ್ತಿರಲಿಲ್ಲ ಅಷ್ಟು ಜನದ ಮುಂದೆ ಮಾಡ್ತಾಳೆ ತನುಮ. ಮತ್ತು ಮುಂದೆ ಇರೋಳು ಪಿಂಕ್ ಡ್ರೆಸ್ ಹಾಕೊಂಡಿರೋಳು ನನ್ನ ಫ್ರೆಂಡ್ ಮಗಳು ತೋಷಿನಿ. ಸಖತ್ತು ಡ್ಯಾನ್ಸ್ ಮಾಡಿದ್ರು. 5-10 ಮಿನಿಟ್ಸ್ ಡ್ಯಾನ್ಸ್ ಮಾಡಿದ್ದಾರೆ. ಅವರೇನೆ ಹೋಗಿ ನೀವು ರೆಸ್ಟ್ ಮಾಡ್ಕೊಳ್ಳಿ ಅನ್ನೋರ್ಗು. ಸೊ ಇದು ಇವತ್ತಿನ ಕತೆ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಪಿಂಕ್ ಟೆಡಿ ಬೇರ್ ನಂಗೆ ತುಂಬ ಇಷ್ಟ ಆಯಿತು. ಟೆಡಿ ಬೇರ್ ಅಲ್ಲ, ರ್ಯಾಬಿಟ್ ಅದು. ಉಲ್ಫ್ ಥರ ಕಾಣಿಸುತ್ತಮ್ಮ. ಸೊ ಬಾಯ್. ಇವಾಗ ನೀವು ಮಿಸ್ ಮಾಡಿದಿರ ಮಂಡೇವರೆಗೂ ಮಾತ್ರ ಇರುತ್ತೆ. ಮಂಡೇ ಅಷ್ಟರಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬನ್ನಿ. ತುಂಬ ಎಂಜಾಯ್ ಮಾಡ್ತೀರಾ 90s ಕಿಡ್ಸ್ ಯಾರಿದ್ರೂ. ಬಾಯ್.